ನೀನು ನನ್ನ ಸಂಗಡ ಬಾ. ನಿನ್ನಲ್ಲಿ ಕೆಲವು ವಿಚಾರಗಳನ್ನು ತಿಳಿಸಬೇಕಿದೆ. ಮಹಾಮಹಿಮನಾದ ನೀನು ಓರ್ವ ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುತ್ತಿವೆಯೇ? ಯೋಚಿಸಿ ನೋಡು. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ. ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿಮ್ಮ ವಂಶ. ಆ ಸೂರ್ಯನು ನಿನ್ನ ಜನಕನು, ಕುಂತಿಯೇ ನಿನ್ನ ತಾಯಿ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ಏನು ಹೇಳುತ್ತಿರುವೆ? ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು. ವೀರಮಾತೆಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿ. ಸೂರ್ಯನು ನನ್ನ ಜನಕನೇ. ಓಹೋ ಪರಮಾತ್ಮ, ಮರೆತಿದ್ದೆನು. ಇದು ಯುದ್ಧದ ಕಾಲ. ಅದರಲ್ಲೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿ ಮರಳು ಮಾಡುತ್ತಿರುವೆ ಪರಮಾತ್ಮ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿಮ್ಮ ಮಾತನ್ನು ಸತ್ಯವೆಂದು ನಾನು ಹೇಗೆ ತಾನೇ ನಂಬಲಿ ಪರಮಾತ್ಮ? ಕೇಳು ಕರ್ಣ, ನಿನ್ನ ತಾಯಿಯಾದ ಕುಂತಿಯು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮಹರ್ಷಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದಿದ್ದರು. ಬಾಲ್ಯೋಚಿತ ಬುದ್ಧಿ ಚಾಪಲ್ಯದಿಂದ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಅವುಗಳಲ್ಲಿ ಮೊದಲನೆಯದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಇನ್ನು ಕನ್ಯೆಯಾದ ನಿನ್ನ ತಾಯಿ ಈ ಲೋಕಾಪವಾದಕ್ಕೆ ಹೆದರಿ ನಿನ್ನನ್ನು ಬಂಗಾರದ ತೊಟ್ಟಿಲಲ್ಲಿಟ್ಟು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ಸೂತರು ನಿನ್ನನ್ನು ಬಲು ಮಮತೆಯಿಂದ ಸಾಕಿ ಸಲುಹಿದರಷ್ಟೇ. ಆದರೆ ಕುಂತಿಯೇ ನಿನ್ನ ತಾಯಿ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ಅಂಶದಲವತರಿಸಿದವು ಕವಿಸುತ್ತನೆ ಸುಕುಮಾರವ, ದುರಧೀರ ಸುಕುಮಾರವ. ಕರ್ಣ, ಬಾಲಿನಿಯವಳು ಕುಂತಿ ವರ ಪಾಂಡವರ ಜನನಿ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ತಲೆಯ ಬೆಳಗುವ ರವಿಯ ಕರುಣದಿ. ಪರಮಾತ್ಮ, ತಲೆಯ ಬೆಳಗುವ ರವಿಯ ಕರುಣದಿ. ಮಹಾಮಹಿಮನೆಂದೆನಿಸಿ ಮೆರೆವ ರವಿ ಸುಕುಮಾರವ, ದುರಧೀರ ಸುಕುಮಾರವ. ಅಳಮಳವೇದಕ್ಕೆ ಮನದ ಚಿಂತೆ ತೊರೆ. ಕರ್ಣ, ಅಳಮಳವೇದಕ್ಕೆ ಮನದ ಚಿಂತೆ ತೊರೆ. ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ಪರಮಾತ್ಮ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ಘನತರವೆನಿಸಿದ ಮೇದಿನಿಯೊಳು ನೀ. ಪರಮಾತ್ಮ, ಘನತರವೆನಿಸಿದ ಮೇದಿನಿಯೊಳು
ಕರ್ಣ, ಪರಮಾತ್ಮ. ಈಗಲೂ ನೀನು ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪದದಡಿಯಲ್ಲಿ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ಹಸ್ತಿನಾವತಿಯ ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ಪರಮಾತ್ಮ. ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯೊಳು ಬೆಂದೆ. ಇಂದು ವದನ ಅಪನಿಂದೆಯೊಳು ಬೆಂದೆ ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆ ಏನಿದು ವಿಧಿಶಾಪ. ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆ ಏನಿದು ವಿಧಿಶಾಪ. ಜನುಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು. ಕೃಷ್ಣ ಕೃಷ್ಣ ಪರಮಾತ್ಮ. ಜನುಮ ರಹಸ್ಯದ ಆಂತರ್ಯವರಿತು ಜನುಮದ ಜನುಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು. ಕೃಷ್ಣ ಕೃಷ್ಣ ಪರಮಾತ್ಮ. ಜನುಮ ರಹಸ್ಯದ ಆಂತರ್ಯವರಿತು ಜನುಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಜರ ಸಮಗೂಡಿ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾದಕಿ ಜೀವನ ಸಂಕಟ ಕಾರಣ. ಪಾದಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆ ಏನಿದು ವಿಧಿಶಾಪ. ಪಾಪಿಯಾದೆ ಪರಿತಾಪಗೀಡಾದೆ ದೇವಾ ಶೋಧನೆ ಏನಿದು ವಿಧಿಶಾಪ. ವಿಧಿಶಾಪ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ನನಗೆ ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ.
ನಿನ್ನೆ ಜನ್ಮ ವೃತ್ತಾಂತವನ್ನು ನಿನಗೆ ತಿಳಿಸಿ ದುಷ್ಕೀರ್ತಿಯ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ನಿರಾಕರಿಸಬೇಕೆಂಬುದನ್ನು ನೀನೇ ನಿರ್ಧರಿಸಿಕೊ. ಪರಮಾತ್ಮ, ಪಾಂಡವರು ನನ್ನ ಸಹೋದರಂದ ಮೇಲೆ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ಕುಲದವನು, ಹೀನ ಕುಲದವನು ಎಂದು ಹೀಯಾಳಿಸುತ್ತಲೇ ಇರುವರಲ್ಲ, ಅವರಿಗೆ ನಾನಿಂತವನೆಂಬ ವಿಚಾರ ತಿಳಿಯದೆ ಪರಮಾತ್ಮ? ಇಲ್ಲ ಕರ್ಣ, ನೀನಿಂತಹವನೆಂಬ ವಿಚಾರ ಈ ಜಗತ್ತಿನಲ್ಲಿ ಯಾರಿಗೂ ತಿಳಿಯದು. ನಿನ್ನ ತಾಯಿಯು ನನ್ನನ್ನು ಕಂಡಾಗಲೆಲ್ಲ ದೇವ ಕರ್ಣನಾರು, ಆತನನ್ನು ಕಂಡರೆ ನನಗೊಂದು ರೀತಿಯ ಬರುಕ ಉಂಟಾಗುವುದು ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಲು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ನೀನು ತಡ ಮಾಡದೆ ಅಲ್ಲಿಗೆ ಹೊರಡು. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಕರ್ಣ, ಪರಮಾತ್ಮ, ಮೊದಲೇ ನೊಂದಿರುವ ನಿನ್ನ ತಾಯಿಯ ಮನಸ್ಸನ್ನು ಮತ್ತೆ ಮತ್ತೆ ನೋಯಿಸಬೇಡ. ಆಕೆಯನ್ನು ಸಮಾಧಾನ ಪಡಿಸಿ ಸಂತೋಷದಿಂದ ಕಳುಹಿಸಿಕೊಡು. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಕೀರ್ತಿಶಾಲಿಯಾಗು, ಕೀರ್ತಿಶಾಲಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಸದಾ ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ, ಸಹದೇವರು ನನ್ನ ಅನುಜರೇ. ಕುಂತಿದೇವಿ, ಮಾದ್ರಿದೇವಿ, ಪಾಂಡುರಾಜೇಂದ್ರ ಇವರು ನನ್ನ ಜನನಿ ಜನಕರೇ. ಅಯ್ಯೋ, ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾರ್ಥ, ಫಲ್ಗುಣ, ಕಿರೀಟಿ, ಧನುಂಜಯ, ಬೀಪಸ್ಸು, ವಿಜಯ, ಅರ್ಜುನ ಎಂಬ ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತಕ್ಕೆತ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಆ ನನ್ನ ವೈರಿ ಅರ್ಜುನ. ಅರ್ಜುನನು ನನ್ನ ಸಹೋದರರೇ. ಅಯ್ಯೋ ಅರ್ಜುನ, ಅರ್ಜುನ, ನಿನ್ನನ್ನು ಈ ಯುದ್ಧದಲ್ಲಿ ಕೊಲ್ಲುವುದಾಗಿ ನಾನು ಶಪಥ ಮಾಡಿರುವೆನು. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ಕುರುಕ್ಷೇತ್ರದ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ವೃತ್ತಿಗೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ಸಂಕಟ ಪಡುತ್ತಿದ್ದ ನನಗೆ ಇಂದು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು, ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು. ಏ ಪಾಪಿ ಕರ್ಣ, ಪಾಂಡುಕುಮಾರಾದ ನೀನು ಪಾಂಡುಕುಮಾರರನ್ನು ಕೊಲ್ಲಲು ಹೊರಟಿರುವೆಯ? ಕೊಲಲೆ ಪಾಂಡುಕುಮಾರರಂ ಕೊಲಲೆ, ದುರದೋಳ್ ತಮ್ಮಂದಿರ ನಾಂ ಕೊಲ್ಬುದೇ. ಕೊಲದಾಂ ಬಿಟ್ಟೊಡೆ ಕೊಲದೆ ನಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೊಳು ಸುಖ ಸಂಪತ್ತಿ ನಿಂಬಾಳ್ವನೇ. ಚಲದಿಂ ಪಾರ್ಥನ ರುಂಡಮಂ ತರಿದು, ಛಲದಿಂ ಪಾರ್ಥನ ರುಂಡಮಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದಮಂ ಸಲ್ಲಿಸಲ್ಕಾಗ
ಪಾರ್ಥನ ಘೋರ ಸರಕ್ಕೆ ನಾಂ ತುತ್ತಾಗಲೇ ನಾಂ ಸಾಯಲೇ. ಆತ್ಮೀಯ ಸಜ್ಜನೆಯಿಂದ ಪರಿತ್ಯಜಿಸಲ್ಪಟ್ಟನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಕದ್ದ ಕಳ್ಳರಂತೆ ಕೀಚಕನ ಭಂಗವನ್ನು ಸಹಿಸಿದ್ದಾಯಿತು. ಈಗಲಾದರೂ ಸುಖ ಸಂತೋಷದಿಂದ ಬಾಳೋಡವಿದ್ರೆ ಹೆಜ್ಜೆಗೂ ಅಪಮಾನ. ಜೀವಿನಾಥ, ಈ ದ್ರೌಪದಿ ಆಣೆಯಲ್ಲಿ ಇನ್ನು ಏನೇನೆಲ್ಲ ಬರೆದಿರುವೆ ಭಗವಂತ. ಪಾಂಚಾಲಿ, ಪ್ರಿಯೆ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಂಗಳಾಗಿರೋಳು? ಇರಲಿ ಪ್ರಿಯೆ, ಕಾಂತೆ ಶಾಂತೆ ವರವೀರಳಾಗಿ ವರಪತ್ನಿಯಾಗಿ ಮರುಗುವೆ ಏತಕ್ಕೆ? ಕಾಂತೆ ಶಾಂತೆ ವರವೀರಳಾಗಿ ವರಪತ್ನಿಯಾಗಿ ಮರುಗುವೆ ಏತಕ್ಕೆ? ಪಡುಪುತ್ರರ ಪತ್ನಿಯಾಗಿ ನೀನು, ಪಡುಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡುಕೋಪದಿಂದ ಬಿಡುಕುವೆ ಏಕೆ ಕೋಮಲಾಗಿಯೇ? ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರುಗುವೆ ಏತಕ್ಕೆ? ದೇವಿ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತೀರಿಯಲ್ಲ.
ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ, 10 ಕಾರಣಗಳಿರುವುದು. ನೀವಾದರೂ ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನಪಡಿಸಿದರೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ದೇವಿ, ಆದರೆ ಸ್ತ್ರೀಯರ ವಿಚಾರವಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಹೇ ದೇವ, ಇಂತಹ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಕಟ್ಟಿಕೊಂಡ ಧರ್ಮ ಪತ್ನಿಯನ್ನು ಜೂಜಿನಲ್ಲಿ ಪಣವಾಗಿಡುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ದೇವಿ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದೆ ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ಇಷ್ಟು ಚಿಂತಾಜನವಾಗಿರಲು ಕಾರಣವೇನು? ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸಿದೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ನಿಮ್ಮಣ್ಣನ ಆಜ್ಞೆಯ ಹೊರತು ಅದು ಎಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಪ್ರಿಯ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಆಸ್ತಿನಾಂಬೆಯ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಸಹ ಬಂದಿದ್ದಳು ಸ್ವಾಮಿ. ದ್ಯೂತನು ಸಂಧಿಗಾಗಿ 5 ಗ್ರಾಮಗಳನ್ನು ಬೇಡಲು ಹೊರಟಿರುವನು. ಇನ್ನೇನು ಇಷ್ಟರಲ್ಲಿಯೇ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆ ಅಷ್ಟೇ ಎಂದು ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋದವು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಓ ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ, ನೀನು ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಸ್ವಾಮಿ, ಎಷ್ಟೇ ಆಗಲಿ ನಾನು ನಿಮ್ಮ ಪ್ರಿಯ ಪತ್ನಿ ಅಲ್ಲವೇ? ಏನೆಂದು ಉತ್ತರ ಕೊಟ್ಟೆ? ಭಾನುಮತಿಗೆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು ಪ್ರಿಯ. ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ? ಬಾಪು ಪಾಂಚಾಲಿ, ಚಮತ್ಕಾರ ಉತ್ತರನೇ ಕೊಟ್ಟೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಸ್ವಾಮಿ, ಇಲ್ಲಿ ಬನ್ನಿ, ಕುಳಿತುಕೊಳ್ಳಿ. ನೆನಪಿದೆಯೇ ಸ್ವಾಮಿ? ನೆನಪಿದೆ. ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲ ಅಂತ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಇನ್ನು ಏನೇನು ಹೇಳಿದಿರಿ? ದೇವಿ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ನಿನ್ನ ರುಕೋದರ. ಬರೀ ಹೇಳುವುದು ಮಾತ್ರವಲ್ಲ ಸ್ವಾಮಿ, ನುಡಿದಂತೆ ಮಾಡಬೇಕೆಂಬುದೇ ನಮ್ಮ ಇಚ್ಛೆ. ಬರೀ ಇಚ್ಛಿಸಿದರೇನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನಿಮ್ಮಣ್ಣನ ಆಜ್ಞೆಯ ಹೊರತು ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಬಹು ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸುತ್ತಿರುವೆನು. ಧರ್ಮಪಾರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸತಕ್ಕವನಲ್ಲ.
ಕೂಳ ಕೌರವನ ಬಾಳು ಗೆಡಿಸುವೆ ತಾಳು ತಾಳು ನೀ ಶುಭಮತಿಯೇ. ಕೂಳ ಕೌರವನ ಬಾಳು ಗೆಡಿಸುವೆ ತಾಳು ತಾಳು ನೀ ಶುಭಮತಿಯೇ. ಸೈರಿಸೆ ಈ ಪರಿಯ ದುರದಳು ಸೈರಿಸೆ ಈ ಪರಿಯ. ದುರದೊಳಿಗಲೇ ಗುರುಕುಲವೆಲ್ಲ ಸೆದೆ ಪಡೆಯುವೆ ನಾ ಕಾಂತೆಯೇ. ದುರದೊಳಿಗಲೇ ಗುರುಕುಲವೆಲ್ಲ ಸೆದೆ ಪಡೆಯುವೆ ನಾ ಕಾಂತೆಯೇ. ದುರುಳ ಕೌರವನ ಸಿಗಿದು ಬರುವೆ ನಾನು, ದುರುಳ ಕೌರವನ ಸಿಗಿದು ಬರುವೆ ನಾನು. ಸೈರಿಸೆ ಈ ಪರಿಯನು ದುರದಳು ಸೈರಿಸೆ ಈ ಪರಿಯನು. ಕೂಳ ಕೌರವನ ಬಾಳು ಗೆಡಿಸುವೆ. ಅಣ್ಣ ನೋಡು, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಕೇಸರಿಯಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಹೌದು ಅರ್ಜುನ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಈ ಜಗತ್ತಿನ ಸುಖ ದುಃಖಗಳಿಗೆಲ್ಲ ಈ ಸ್ತ್ರೀಯರೇ ಮೂಲ ಕಾರಣವೆಂದು. ಹೌದೌದು ಸ್ವಾಮಿ. ಅರ್ಜುನ, ಆ ದುರ್ಯೋಧನನೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ಪ್ರಿಯ ಸಹೋದರ ಭೀಮಸೇನನ ಕೋಪವನ್ನು ಶಮನ ಮಾಡುವುದೇ ನನಗೊಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಸೋದರ ಭೀಮಸೇನ, ಅಗ್ರಜ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಅದೇಕೆ ಸ್ವಾಮಿ, ಈ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಖಂಡ ಮನೆಯವರ ಬಾಗಿಲುಗಳಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಖ್ಯ ಎನಿಸಬಹುದು, ಆದರೆ ಇನ್ನೊಂದು ಗಳಿಗೆ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನೇ ಸಮೂಲವಾಗಿ ನಾಶ ಮಾಡಬಲ್ಲ. ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ಮಾತ್ರ ನನಗೆ ತೋರಿದ್ದನ್ನೇ ಮಾಡಿಬಿಡಿ. ನಿಲ್ಲು ಸಹೋದರ. ನೇತರ ನಡತೆ ಪ್ರೀತಿ ಸಹೋದರ, ಏತರ ನಡತೆ ಆತುರದಿಂದಲೇ ಫಲವೇಲಿ ಪೂರೈ. ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಅಭಿವಿಕಾರುದರಾರುಣಿರೆ
ಕೇಳು ತಮ್ಮ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮ ಮಾನಿನಿ ಮನದ ಧರಿದೆಯ ತರುಣಿ ಈತಕ್ಕೆ ಇದು ಗುಣವೋ. ಮಾನಿನಿ ಮನದ ಧರ್ಮಜನಮ್ಮಯ ನಿರ್ಮಲ ಭ್ರಾತೃವು. ಧರ್ಮಜನಮ್ಮಯ ನಿರ್ಮಲ ಭ್ರಾತೃವು. ಇರುವುದನುಚಿತ ಪರಿಕಿಸದೆ ನುಡಿಯ. ನೀರುವುದನುಚಿತ ಪರಿಕಿಸದೆ ನುಡಿಯ. ಸಹಿಪುದು ಮನದನು ತಾಪವತರು. ಸಹಿಪುದು ಮನದನು ತಾಪವತರು. ಧರ್ಮದಿಂದ ಕಾರ್ಯ ಸಾಧಿಸ ಕೋಮಲ ಹೃದಯ ಸರಿಯೇ. ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯ ಪೊರೆಯನು ಸರಿ. ಸಾರಸಾಕ್ಷಿನೆನ್ನರಿಯದ ಈ ಪರಿ. ಸಾರಸಾಕ್ಷಿನೆನ್ನರಿಯದ ಈ ಪರಿ. ಏಕಿಂತು ನೀ ನಿಂತು ವಿಕೋಪ ಕೆಡೆವೆ. ಏಕಿಂತು ನೀ ನಿಂತು ವಿಕೋಪ ಕೆಡೆವೆ. ಮಾನಿನಿ ಮನದ ವೇದನೆ ನೀರಿತೆಯ ಕರುಣಿ ಈತಗೆ ಇದು ಗುಣವೋ. ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾರೆ. ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆತಿರುವುದು ನಮಗೆ ಉಚಿತವಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಅದರ ಸಲುವಾಗಿ ನೀನು ದುಃಖಿಸಬೇಕಾಗುವುದು. ಆದ್ದರಿಂದಲೇ ಸರ್ವ ವಿಧದಲ್ಲೂ ಶಾಂತಿಗೆ ಪ್ರಯತ್ನ. ರಾಜೇಂದ್ರ, ದೌಮ್ಯರನ್ನು ಕಳುಹಿಸಲು ಇದು ಮದುವೆಯ ಔತಣವಲ್ಲ ಎಂದು ಹೇಳಿ ಕಳಿಸಿದ ಆ ಕೌರವ. ಅದರ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತು. ಪುನಃ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿದ್ರಲ್ಲ ಎಂಬುದೇ ನನ್ನ ಚಿಂತೆಯಾಗಿದೆ. ಇದೇನಿದು ಕೋಲಾಹಲ? ಅಣ್ಣ, ಶ್ರೀಕೃಷ್ಣ ಪರಮಾತ್ಮನು ಆಗಮಿಸುತ್ತಿರುವರು. ಅರ್ಜುನ, ನಾನಿನ್ನು ತಡೆಯಲಾರೆ. ಈ ಸಮಸ್ಯೆಯ ಮಾತುಗಳು. ಸ್ವಾಮಿ, ಸ್ವಲ್ಪ ನಿಲ್ಲಿ. ಯದುಪತಿಯು ನಗನಗುತ್ತಾ ಇತ್ತ ಕಡೆ ಬಂದಿರುವರು. ಆತನಿಂದ ರಾಜ್ಯಸಭೆಯ ವರ್ತಮಾನವನ್ನು ತಿಳಿದುಕೊಂಡು ಬಳಿಕ ನಿಮ್ಮಿಷ್ಟದಂತೆ ನೀವು ನಡೆದುಕೊಂಡು ಪರಮಾತ್ಮ, ಈ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಗಳಾಗಿ ಪಾಂಡುಪುತ್ರರೇ. ಕೃಷ್ಣ, ನನ್ನದೊಂದು ನಮಸ್ಕಾರವಿರಲಿ. ವಾಸುದೇವ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಶಾಂತಿ ಸಂಧಾನ ನಡೆಯಿತಷ್ಟೇ? ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನು ಹೊರಡುವೆನು. ಈ ಸಂಧಿಯ ಪ್ರಸ್ತಾಪವು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನೇ ನಾನು ಮಾಡಿಬಿಡುವೆ. ಸ್ವಾಮಿ, ನಮ್ಮಣ್ಣನ ಮಾತುಗಳೆಲ್ಲ ಮುಗಿದ ನಂತರ ನಿಮ್ಮಿಷ್ಟದಂತೆ ನೀವು ನಡೆದುಕೊಳ್ಳುವಿರ. ನಿಮ್ಮ ಅಣ್ಣನ ಮಾತು ಮುಗಿಸರಲ್ಲಿ ನನ್ನ ತಾಳ್ಮೆ ಕಳೆದು ಹೋಗು. ಪರಮಾತ್ಮ, ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ.
ಅಗ್ರಜನಾಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತು. ಸಂಧಿ ನಾನು ಹೋದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ಈ ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಕೈಗಳಿಗೆ ಬಳೆಗಳನ್ನು ತೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೈವರಿಗೂ ಸೀರೆಯನ್ನು ಉಡಿಸಲು ಅವಣಿಸಿದೆಯಾ? ಯಾದವಾಗ್ರಣಿ ಪಾಂಡು ಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗದೆಂತ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ರಾಜ್ಯಸಭೆಯಲ್ಲಿ ಏನೇನು ನಡೆಯಿತು? ನಿಮ್ಮ ಸಂದೇಶವನ್ನು ರಾಜ್ಯಸಭೆಯಲ್ಲಿ ತಿಳಿಸಿದೆನು. ಸರಿ. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ, ಇನ್ನು ಮುಂತಾದವರು. ಆ ದುರ್ಯೋಧನ ಆತನು ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನೆ ಇಚ್ಛೆಯಾಗಿತ್ತು. ಸಾಧಿಸು, ಅದನ್ನು ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆಯ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮಸೇನನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಕೊಳ್ಳದೆ ಬಿಡುವುದಿಲ್ಲ. ಇಲ್ಲಯ್ಯ, ನೀನು ನಿಜವಾಗಿಯೂ ಇಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ ಕೃಷ್ಣ. ಈ ಸಂಧಿಯ ಪ್ರಸ್ತಾಪ ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿನಗೊಪ್ಪುವ ವಿಚಾರ ಒಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಭೀಮಸೇನ, ನಿನಗೆ ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಕ್ಷಣಕಾಲ ಕೈಕಟ್ಟಿಕೊಂಡು ಕುಳಿತುಕೊಳ್ಳುವ. ನಿಂತಲ್ಲ ಹೇಳು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯ ಬೇಕೆ ಕೃಷ್ಣ? ಪರಿಹಾಸ್ಯವಲ್ಲವಯ್ಯ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ? ಈ ನಿನ್ನ ಗದೆಯನ್ನು ಕ್ಷಣಕಾಲ ಬದಿಗಿರಿಸಿ ನನ್ನ ಬಳಿಯಲ್ಲಿ ಕುಳಿತುಕೊಂಡರೆ ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಸರಿ, ನೀನ್ ನಿಶ್ಚಯಂತೆ ಆಗಲಿ. ಈಗಲಾದರೂ ಹೇಳು, ಏನು ಆ ಸಂದೇಶ? ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ ಕೃಷ್ಣ. ಕ್ಷಣಕಾಲ. ಎಲ್ಲಿ? ಈ ನಿನ್ನ ಗದೆಯನ್ನು ಕೊಡು. ಕ್ಷಣಕಾಲ ಕೊಡಯ್ಯ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ನಿನ್ನ ಬಳಿಯಲ್ಲಿಯೇ ಇರಿಸ್ಕೋ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ನಿನ್ನ ಮಾತನ್ನಿಂದಾದ್ರೂ ನಾನು ಮೀರಿರುವೆನೇನು? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ನೀನು ಶತ್ರುಗಳ ಹೆಡೆಮುಡಿಯನ್ನು ಬಿಡಿಸುವುದರಲ್ಲಿ ಮಹಾಪರಿಣಿತಿಯಂತೆ, ಅಂತೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ? ಭೀಮ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಪರಮಾತ್ಮನು ಹೇಳಿದ ಹಾಗೆ ನನ್ನ ಕೈಗಳನ್ನು ಬಂಧಿಸು. ಭದ್ರವಾಗಿ ಬಂಧಿ
ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗದಿಂದ ಇಂದು ರಾಜಸಭೆಯಲ್ಲಿ ನನ್ನ ಸರ್ವ ಅಂಗಾಂಗಗಳನ್ನು ಬಂಧಿಸಲು ಯಾರು ಸ್ವಾಮಿ? ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞಾಪಿಸಿದನು. ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಲೆತ್ತಿಸಿದನು. ಇಂತಹ ಕಾರ್ಯ ಮತ್ತಿನ್ನಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸಿದನೇ ಆ ಕೂಡನ ಮಗ ಕುನ್ನಿ ಕೌರವ. ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಆಹಾ, ಅಷ್ಟು ಮಾತ್ರವಲ್ಲ, ದುರ್ಯೋಧನನು ನಿಮ್ಮ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿ. 5 ಗ್ರಾಮಗಳಲ್ಲ, 1 ಊರಲ್ಲ, ಗೋಪಾದವಿಡುವಷ್ಟು ಸ್ಥಳದಲ್ಲಿ ಮುಳ್ಳು ಮನೆಯಷ್ಟು ಜಾಗವನ್ನು ಸಹ ಕೊಡುವುದಿಲ್ಲ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ, ವೀರರತಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ಕಡಾಕಡಿಯಾಗಿ ತಿಳಿಸಿದನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಕೃಷ್ಣ, ಅಗ್ರಜ, ಅರ್ಜುನ, ನೀನಾದರೂ ಬಿಡಿಸು. ಯಾರೂ ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಶಂಭೋ ಹರ ಮಹಾದೇವ! ನನ್ನಗದೆ ಈಗ ಎಲ್ಲರೂ ಕೇಳಿರಿ ಈ ವೀರ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾದರೆ, ವೀರಮಾತೆಯಾದ ಕುಂತಿದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾದರೆ, ನಾಳಿನ ಭಯಂಕರವಾದ ಯುದ್ಧದಲ್ಲಿ ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನನ ವಕ್ಷಸ್ಥಳ ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಒಂದೇ ಏಟಿಗೆ ಮುರಿದು ಅವನ ರಾಜಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದಿದ್ದರೆ ಕೃಷ್ಣ, ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗದು. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಮನೋವಾಂಛ ಫಲ ಸಿದ್ಧಿರಸ್ತು. ಇನ್ನು ನಮಗುಳಿರುವುದು ಒಂದೇ ಒಂದು ಉತ್ತರ, ಅದು ಯುದ್ಧ. ವಾಸುದೇವ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೆಲ್ಲ ಮಾಡಿದೆ. ಆದರೆ ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಯಿತು ವಾಸುದೇವ, ವಿಫಲವಾಯಿತು. ಧರ್ಮದ ಹಾದಿಗೆ ಧರ್ಮದ ಕಡೆನು ನಿಂತು ನೋಡಲು ಕಾಲಿಡಲಾರೆ. ಧರ್ಮದ ಹಾದಿ ಧರ್ಮದ
ಜನನವು ಎಲ್ಲೋ ಮರಣವು ಎಲ್ಲೋ ವಾಸುದೇವ ಜನನವು ಎಲ್ಲೋ ಮರಣವು ಎಲ್ಲೋ ಗಳಿಸಿದ ರಾಜ ಸ್ಥಿರವಲ್ಲದೆ ಗಳಿಸಿದ ರಾಜ ಸ್ಥಿರವಲ್ಲದೆ ಧರ್ಮದ ಹಾದಿ ಧರ್ಮದ ಕಡಲು ನಿಂತು ನೋಡಲು ವಾಸುದೇವ ಕಲಕದ ಪಾದೆ ಕಥೆಗಳು ಸಂಕಲ್ಪ ವಾಸುದೇವ ಕಲಕದ ಪಾದೆ ಕಥೆಗಳು ಸಂಕಲ್ಪ ಕಲಕದ ಪಾದೆ ಧರೆಗಳು ಸಂಕಲ್ಪ ವಾಸುದೇವ ಕಲಕದ ಬಾಧೆ ಧರೆಗಳು ಸಂಕಲ್ಪ ಶಾಶ್ವತ ಬೇಲಿಗಳು ಈದರೆಯೊಳಗೆ ಶಾಶ್ವತ ಬೇಲಿಗಳು ಈದರೆಯೊಳಗೆ ಧರ್ಮದ ಧರ್ಮದ ಕಡಲು ನಿಂತು ನೋಡಲು ಕಾಲಿಡಲ ಕೃಷ್ಣ ಕೃಷ್ಣ ಮಾಧವ ಶ್ರೀಹರಿ ವಾಸುದೇವ ಎಲ್ಲ ಮಾಸ್ಟರ್ ಕೈಗಳನ್ನು ಆಡ್ಕ ಬಂದಿದ್ದೀವಿ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಯಿತು. ಏನು ಮಾಡಲಿ? ಬನ್ನಿ, ಮುಂದೆ ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ಹಣಿಗಳಿಸೋಣ. ನಡೇ ವಾಸುದೇವ. सप्ताश्वरतमारूढं प्रचण्डमं कश्यपात्मजं श्वेतपद्मधरं देवं तं सूर्य प्रणमाम्यहं तं सूर्यं प्रणमाम्यहम् ಹರಿಯಲಾರದ ಘೋರಸನ್ ದೇಹದಾಬ್ದಿಯೊಳ್ ಮುಳುಗಿದೆ ಹರಿಯಲಾರದ ಘೋರಸನ್ ದೇಹದಾಬ್ದಿಯೊಳ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ
ಭಾಷದೆ ನೊಂದು ಸಿಲುಕಿದೆ ನಿಂದು ತಾಪದೆ ಬಂಧು ಬಾಂಧವರೆಂಬ ಭಾಷದೆ ನೊಂದು ಸಿಲುಕಿದೆ ನಿಂದು ತಾಪದೆ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗನೆ ಶಾಂತಿ ನೀಡೋ ಶ್ಯಾಮಲಾಂಗನೆ ಹರಿಯಲಾರದ ಘೋರ ಸಂದೇಹ ಭಾಸ್ಕರ 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 ಓಂ ನಮೋ ಭಾಸ್ಕರಾಯ ನಮಃ ಓಂ ನಮೋ ಭಾಸ್ಕರಾಯ ನಮಃ ಓಂ ನಮೋ ಭಾಸ್ಕರಾಯ ನಮಃ ಕರ್ಣ ಮಗು ಕರ್ಣ ಯಾರದು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸ್ತಾ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ಅಂದರೆ ನನ್ನ ಹೆತ್ತ ತಾಯಿ. ಹೌದು. ನಮಸ್ಕರಿಸುವೆನು ತಾಯಿ, ನಮಸ್ಕರಿಸುವೆನು. ಕೀರ್ತಿಶಾಲಿ ಆಗು ಕಂದ, ಕೀರ್ತಿಶಾಲಿ ಆಗಪ್ಪ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಇಂದು ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ, ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೀನ, ಎಂದಿಗೆ ಈ ಋಣವ ತೀರಿಸಲೀನ. ಜನಿಸಿದ ಮರುಕ್ಷಣವೇ ಜಲಗೆಸೆದೆಯಂತೆ ಅಮ್ಮ, ಜನಿಸಿದ ಮರುಕ್ಷಣವೇ ಜಲಗೆಸೆದೆಯಂತೆ. ಮಗುವಮ್ಮ ನಾನಾಗ ಏನೊಂದನು ಹರಿಯೇ, ಮಗುವಮ್ಮ ನಾನಾಗ ಏನೊಂದನು ಹರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಪರಾಧ ಏನದು ತಾಯಿ, ನಾ ಮಾಡಿದ ಪರಾಧ ಏನದು ತಾಯಿ. ಅಕ್ಷಮ್ಯವೆನಿಸೆ ಜೀವವ ತೊರೆದೆ, ಅಕ್ಷಮ್ಯವೆನಿಸೆ ಜೀವವ ತೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ, ಅಮ್ಮ
ತಾಯೇ ನಮಸ್ಕರಿಸುವೆನು. ಹೇಳು ಕಂದ, ಹೇಳು ಮಗನೇ, ಕೀರ್ತಿಶಾಲಿ ಆಗು ಕಂದ. ಎಂತಹ ಕೀರ್ತಿಯಮ್ಮ, ಇನ್ನೆಂತಹ ಕೀರ್ತಿಯಮ್ಮ. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿನ ಜಲಚರಗಳು ಸಹ ಈ ಪಾಪಿ ಕರ್ಣನ ದೇಹವನ್ನು ತಿನ್ನದೆ ಹಾಗೆಯೇ ಬಿಟ್ಟು ಬಿಟ್ಟವು. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲು ಹೀಗಿರುವಲ್ಲಿ ಮನುಷ್ಯ ಮಾತ್ರನಾದ ನಾನು ನಿನಗೆ ಬೇಡವಾದನೆ. ಈ ಪ್ರಪಂಚದಲ್ಲೆಲ್ಲ ನನ್ನನ್ನು ಸೂತ ಕುಲದವನು, ಹೀನ ಕುಲದವನು ಎಂದು ಹೀಯಾಳಿಸುತ್ತಿದ್ದಾಗ ನಿನ್ನದೊಂದೇ ಒಂದು ಮಾತಿನಿಂದ ಪೂರೈಸಬೇಕಾದ ನೀನು ಏಕಮ್ಮ ಉದಾಸೀನಳಾದೆ. ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತೆಸೆದು ಈ ವಿಭಿನ್ನ ಜನಗಳ ಮಧ್ಯೆ, ಈ ವಿಭಿನ್ನ ಪ್ರಪಂಚದಲ್ಲಿ ಏಕಮ್ಮ ನನ್ನನ್ನು ಬಿಟ್ಟೆ. ಕರ್ಣಾರ್ಜುನರ ಮಧ್ಯೆ ಈ ಭೀಕರ ಕಮರೆಯನ್ನೇಕೆ ಸೃಷ್ಟಿಸಿದೆ ತಾಯಿ? ಹೋಗಲಿ ಬಿಡು, ನೀನು ಎಷ್ಟೇ ಆದರೂ ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನದ ಮೇಲಾದರೂ ಈ ಮಗನ ನೆನಪು ಬಂತಲ್ಲ, ಕರುಣೆ ತೋರಿ ಬಂದೆಯಲ್ಲ. ಈ ನಿನ್ನ ಉಪಕಾರದ ಋಣವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ನಿನ್ನ ಕಂದ, ಅಮ್ಮ, ನಿನ್ನ ಅಮ್ಮ, ತಾಯಿನ ಈ ಜೀವ ನಿನದೇ
ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದೆನೋ ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನೂ ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣಳು ನಾನೇ. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸಯ್ಯ. ಅಮ್ಮ, ನೀನು ಈ ರೀತಿ ಮಾತನಾಡೋದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಬೇ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯವು ಈ ಪಾಪಿ ಕರ್ಣನಿಗೆ ಎಲ್ಲಿ ಲಭಿಸುವುದು ತಾಯಿ, ಎಲ್ಲಿ ಲಭಿಸುವುದು? ಆದದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ಆ ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ್ನು ಹಾರೈಸಬೇಡ. ಸೌಭಾತ್ರ ದಾನ ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು, ನಾನು ನಡೆಸಿಕೊಡುವೆನು. ಸೂರ್ಯ ಚಂದ್ರರಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಮಗನೇ, ಹೆತ್ತ ತಾಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸು ಕರ್ಣ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ನನ್ನಿಂದಲೇ ಆತನ ಕಾರ್ಯಗಳು ಸಾಧಿತವಾಗಬೇಕಾದ ಸಂದರ್ಭದಲ್ಲಿ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಹಾಗೆ ಮಾಡಿದರೆ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನು ಎಂತಹ ನೀಚನೆಂದು ಅವಮಾನದಿಂದ ತಲೆಬಾಗಿ ಶಪಿಸದಿಹರೆ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆ ಮಾಡುತ್ತಾ ಹಿತಬೋಧನೆ ಮಾಡು. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೇ ಕಂದ? ಅಮ್ಮ, ಆ ಪಾಂಡವರು ನನ್ನ ಸಹೋದರೆಂಬ ಭಾವನೆಯೇ ನನ್ನಲ್ಲಿಲ್ಲವಲ್ಲ. ಇದರಲ್ಲಿ ನನ್ನ ಅಪರಾಧವೇನಿದೆ ತಾಯಿ? ನೀನು ಹೆಳೆತನದಲ್ಲಿ ನಿಷ್ಕರಣೆಯಿಂದ ಬಿಸಾಡಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನು ಕೊಟ್ಟಿರುವಾಗ ಇನ್ನು ಅವರ ಪ್ರಾಣಕ್ಕೆ ಭಯವೆಲ್ಲಿದು ತಾಯಿ? ಬಿಡು ನಿನ್ನ ಚಿಂತೆಯನ್ನು. ಹಾಗಲ್ಲ, ಲೋಕೈಕ ವೀರನಾದ ನೀನು ಆ ದುರ್ಯೋಧನೊಡನೆ ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗಿಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾನ್ಮುಖನಾಗುವೆಯಾ? ಅಮ್ಮ, ಈ ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಅಮ್ಮ, ಆತನಿಗೆ ನನ್ನ ಮೇಲಿದ್ದ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಾಗ ಪ್ರೀತಿಯಿಂದ ಕರೆತಂದು ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ಈ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತ ಆಗಲಾರದು. ನಾನು ಈ ಯುದ್ಧರಂಗದಿಂದ ಪರೋನ್ಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಕಂದ, ಇನ್ನು ನಾನು ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕರ್ಣ. ಆಗಲಿ, ಯಾರನ್ನಾದರೂ ಉಳಿಸುವೆನು. ಆ ನನ್ನ ವೈರಿ ಅರ್ಜುನನನ್ನು ಮಾತ್ರ. ಹೌದಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನ ಆ ನನ್ನ ಸ್ವಾಮಿ ಕೌರವೇಶ್ವರ್ ನೋಡಿ ಸಂತೋಷ ಪಟ್ಟರೆ ಆಗ ಈ ಜನ್ಮ ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು. ನನ್ನಿಂದ ಅರ್ಜುನನು ಮೃತಪಟ್ಟರು, ಅರ್ಜುನನಿಂದ ನಾನು ಮೃತಪಟ್ಟರು. ನಿನಗೆ 5 ಮಂದಿ ಮಕ್ಕಳು ಉಳಿದೇ ಉಳಿಯೋರು. ಬಿಡು ನಿನ್ನ ಚಿಂತೆಯನ್ನು. ಅರ್ಜುನನ ಮೇಲೆ ನಿನಗಿಷ್ಟೊಂದು ವೈರವೇಕೆ ಮಗನೇ? ಅರ್ಜುನನ ಮೇಲೆ ನಿನಗಿಷ್ಟೊಂದು ವೈರವೇಕೆ?
ಹೆಚ್ಚಿಗೆ ನಾನು ತೊಂದರೆ ಕೊಡಲಾರೆ. ಆದರೆ ಕಟ್ಟ ಕಡೆಯದಾದ ನನ್ನದೊಂದೇ ಒಂದು ಮಾತನ್ನು ನೀನು ನಡೆಸಿಕೊಡುವೆಯಾ? ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯಾ ಕಂದ? ಅಮ್ಮ, ನಿನ್ನ ಗರ್ಭ ಸಂಜಾತನಾಗಿ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆ. ಹೇಳು ಜನ. ನಡೆಸಲಾರದ ಕಡು ಕೂಡಲೇ ಈ ಕರ್ಣಪೇ ಸೂರ್ಯತನುಜಂ ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಸುವೆನು ನಿನ್ನಾಣೆ ದೈವದಾಣೆ ಮರ್ಪಿತ ನಾಣೆ ಜನನೀ ಜನನೀ. ಹಾಗಾದ್ರೆ ಕೇಳು ಕುಮಾರ, ಈ ಜಗತ್ತಿನಲ್ಲಿ ಆಯುಷ್ಯದವರು ಎಲ್ಲಿಯಾದ್ರೂ ಬದುಕಿಕೊಳ್ಳುವರು. ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾನು ನಾಳಿನ ಭಯಂಕರವಾದ ಯುದ್ಧದಲ್ಲಿ ನೀನು ಹೇಳಮ್ಮ, ಹೇಳು. ತೊಟ್ಟ ಭಾನವ ತೊಡುವುದಿಲ್ಲವೆನುತ ತೊಟ್ಟ ಭಾನವ ತೊಡುವುದಿಲ್ಲವೆನುತ ಇಟ್ಟದಲ್ಲಿ ನಾನು ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಂದ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ, ಎಂತಹ ಮಾತನ್ನು ಕೇಳಿಬಿಟ್ಟೆ. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಬಂದು ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸೆರೆಯಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದದ್ದು ದೈವ ಇಚ್ಛೆ, ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು ತಾಯಿ. ಇನ್ನು ನಮಗೆ ಈ ಯುದ್ಧದಲ್ಲಿ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕುಮಾರ್, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಅಮ್ಮ, ನೀ ಎತ್ತ ಮಗನ ಮೇಲೆ ನಿನಗೆ ಸಂದೇಹವೇ? ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಧರ್ಮದಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನೀ
ಜನನೀ ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯ, ಕೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯ, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ದರೆಯು ಬಿರಿದು ನಿಲ್ಲಲಿ. ಬರಲಿ, ಈ ದರೆಯು ಬಿರಿದು ನಿಲ್ಲಲಿ. ಇಟ್ಟಾಳ ತತ್ವನಮ್ಮ, ನಾಡ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ, ನಿಮ್ಮ ಸಂತೋಷವಿದ್ದಾಗಲೇ ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಏನು ಕಂದ? ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬೇಡುವೆನು ತಾಯಿ, ಬೇಡುವೆ. ನಡೆಸಿಕೊಡುತ್ತೇನೆ, ಹೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ. ದೈವವಶಾತ್ ನಾನೊಂದು ವೇಳೆ ಮಡಿದರೆ ಸತ್ಯಸಂಧನನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳು ನಡೆಸಬೇಕೆಂದು ಬೇಡುವೆನು ತಾಯಿ, ಬೇಡುವೆನು. ಇದೆಂತಹ ಸಂಕಟ ಮಗನೇ, ಇದೆಂತಹ ಸಂಕಟ. ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ ಕಂದ, ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ, ಕಂದ, ಅಮ್ಮ, ಮಾನವರಾಗಿ ಜನಿಸಿದ ಮೇಲೆ
ಅರಿತವರ್ಯಾರು ವಿಧಿ ನಿನ್ನ ಲೀಲೆಯ ತಿಳಿದವರ್ಯಾರಿಗರೋ ತಿಳಿದವರ್ಯಾರಿಗರೋ ವಿಧಿಯೇ ವಿಧಿಯೇ ದೈವಾನುಕೂಲವಿಲ್ಲದ ಮನುಜರು ಈ ಧರೆಯಲ್ಲಿ ಬದುಕಿದ್ದು ವ್ಯರ್ಥ. ಏ ವಿಧಿ, ನಿನ್ನ ಲೀಲೆ ಅಗಣಿತ. ವಿಧಾತನ ನಾಟಕ ಬಲ್ಲವರಾರೋ ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾಜಾಲ. ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ. ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ. ವಿಧಿಗೈದ ಮೋಸದಿಂದ ಹೆನ್ನಯ ಬಾಳು ಕಣ್ಣೀರ ಜಗದಿ. ಹೆನ್ನಯ ಬಾಳು ಕಣ್ಣೀರ ಜಗದಿ. ಪಾಲಿಪರಾರು ದೀನನ ದಯದಿ. ಪಾಲಿಪರಾರು ದೀನನ ದಯದಿ. ಗತಿ ಕಾಣಿಸಯ ಕರ್ಮದ ಬಂಧನ. ಗತಿ ಕಾಣಿಸಯ ಕರ್ಮದ ಬಂಧನ. ದಾರಿಯು ಕಾಣದೆ ಕಂದನ ತೆರೆನಾದೆ. ದಾರಿಯು ಕಾಣದೆ ಕಂದನ ತೆರೆನಾದೆ. ಗತಿಹೀನನಾದೆ ಜಗದಿ. ವಿಧಿಗೈದ ಮೋಸದಿಂದ ಗತಿಹೀನನಾದೆ